ಮೊನ್ನೆ ಅರ್ಧದಲ್ಲಿ ನಿಲ್ಲಿಸಿದ್ದೆ, ಪೂರ್ತಿ ಆಗಿರಲಿಲ್ಲ ವಾಕ್ಯ. ಏನಾಗಿತ್ತು ಅಂತ ಇನ್ನೊಮ್ಮೆ ಹೇಳ್ತೇನೆ. ರಾವಣ ಏನು ಮಾಡಿದ್ದ, ಲಂಕೆಯನ್ನು ರಕ್ಷಿಸಬೇಕು ಅಂತ ಕೇವಲ ಸೈನಿಕರನ್ನು ರಾಕ್ಷಸರನ್ನು ಮಾತ್ರ ಅಲ್ಲಿ ಕಾವಲಿಗೆ ಇಟ್ಟಿದ್ದಲ್ಲ. ಸೈನಿಕರು ರಾಕ್ಷಸರು ಮಾತ್ರ ಅಲ್ಲ, ಲಂಕಾಧಿದೇವತೆಯನ್ನು ಅಲ್ಲಿ ನಿಲ್ಲಿಸಿದ್ದ. ಲಂಕೆಗೆ ಒಂದು ದೇವತೆಯನ್ನು ಏನು ಹೇಳೋದು, ಪ್ರಾರ್ಥಿಸಿ ನಮ್ಮ ಲಂಕೆಯನ್ನು ನೀನು ರಕ್ಷಿಸಬೇಕು ಅಂತ ಪ್ರತಿಷ್ಠಾಪನೆ ಮಾಡಿದ್ದ ಆ ಲಂಕಾಧಿದೇವತೆ. ಆದರೆ ಆ ಲಂಕಾಧಿದೇವತೆಗೆ ಒಂದು ಬ್ರಹ್ಮನ ಶಾಪ ಇತ್ತು. ಏನಂದರೆ, ಒಂದು ಬಾರಿ ನೀನು ಕಪಿಯಿಂದ ಸೋಲನ್ನು ಅನುಭವಿಸ್ತಿ, ಕಪಿ ಜೊತೆಗೆ ಯುದ್ಧ ಮಾಡುವಾಗ ಸೋಲ್ತಿ, ಆಗ ನಿನ್ನ ಶಕ್ತಿಯೆಲ್ಲ ನಾಶ ಆಗುತ್ತೆ, ನಿನ್ನ ವಾಸಸ್ಥಾನ ಎಲ್ಲ ನಾಶ ಆಗುತ್ತೆ ಅಂತ. ನಿನ್ನ ವಾಸಸ್ಥಾನ ಅಂದರೆ ಯಾವುದು? ಆ ಲಂಕಾಧಿದೇವತೆ ವಾಸ ಮಾಡುವಂಥದ್ದು ಲಂಕೆಯಲ್ಲಿ. ಅವಳ ವಾಸಸ್ಥಾನ ಅಂದರೆ ಲಂಕೆ, ಅದು ನಾಶ ಆಗತ್ತೆ ಅಂತ ಅರ್ಥ. ಈಗ ಹನುಮಂತನ ಜೊತೆಗೆ ಕಾದಾಡುವಾಗ ಆ ಲಂಕಾಧಿದೇವತೆಗೆ ಅರ್ಥ ಆಯಿತು, ಇದು ಸಾಮಾನ್ಯ ಕಪಿ ಅಲ್ಲ, ಈ ಕಪಿ ಜೊತೆಗೆ ಕಾದಾಡುವಾಗ ಯುದ್ಧ ಮಾಡುವಾಗ ನಾನು ಸೋಲ್ತೇನೆ ಅಂತ. ಆದ್ದರಿಂದ ಆ ಲಂಕಾಧಿದೇವತೆಯೇ ಹೇಳ್ತಾಳೆ, ಯಾರಿಗೆ? ಹನುಮಂತನಿಗೆ. ಬ್ರಹ್ಮನ ಶಾಪ ಇದೆ, ಕಪಿಯಿಂದ ಸೋಲು ಉಂಟಾದಾಗ ಈ ಲಂಕಾನಗರಿ ನಾಶವಾಗುತ್ತೆ ಅಂತ. ನೀನೀಗ ನನ್ನನ್ನು ಸೋಲಿಸ್ತಾ ಇದ್ದೀಯಾ ಅಂತ ಆ ಲಂಕಾಧಿದೇವತೆ ಹನುಮಂತನಿಗೆ ಹೇಳುತ್ತೆ. ಆ ವಿಷಯ ಆಗ್ತಾ ಇತ್ತು ಪಾಠ. ವಾಕ್ಯ ಅರ್ಧ ಆಗಿತ್ತು. ಸರಸಿಜಾಸನ ಶಾಸನಾತ್. ಸರಹ ಅಂದರೆ ಸರೋವರ, ಸರಸಿಜ ಅಂದರೆ ಸರೋವರದಲ್ಲಿ ಹುಟ್ಟುವಂಥದ್ದು ಅಂದರೆ ಕಮಲ. ಸರಸಿಜ ಆಸನ, ಕಮಲವೇ ಆಸನವಾಗಿ ಯಾರಿಗೆ ಇದೆ? ಯಾರು ಕಮಲದ ಮೇಲೆ ಕುಳಿತುಕೊಳ್ತಾನೆ? ಬ್ರಹ್ಮ. ಆದ್ದರಿಂದ ಸರಸಿಜಾಸನ ಅಂದರೆ ಬ್ರಹ್ಮ ಆಗ್ತಾನೆ. ಅವನ ಶಾಸನ, ಅವನ ಆದೇಶದ ಕಾರಣದಿಂದ ಶಾಸನಾತ್. ಸರಸಿಜಾಸನ ಶಾಸನಾತ್ ಆವೇದಯಂತ್ಯ. ಆವೇದಯಂತಿ, ಆವೇದಯಂತ್ಯೌ, ಆವೇದಯಂತ್ಯಃ ತಿಳಿಸುತ್ತಾ ಇರುವವಳಿಂದ. ಆವೇದಯಂತ್ಯ ಎಂಬುದು ತೃತೀಯ ವಿಭಕ್ತಿ ಏಕವಚನ. ಈ ರೀತಿಯಲ್ಲಿ ಆ ಲಂಕಾಧಿದೇವತೆ ಹನುಮಂತನಿಗೆ ತಿಳಿಸ್ತಾಳೆ, ಬ್ರಹ್ಮನ ಶಾಪ ಇದೆ ಅಂತ. ಇಷ್ಟು ಹೇಳಿ ಏನು ಮಾಡ್ತಾಳೆ? ವಿಹಿತಾನುಮತಿ, ಅನುಮತಿಯನ್ನು ಕೂಡ ಕೊಟ್ಟು ಬಿಡ್ತಾಳೆ. ಆಯಿತು, ಲಂಕೆಗೆ ಹೋಗು, ನಿನಗೆ ಏನು ಬೇಕೋ ಅದನ್ನು ಮಾಡು ಅಂಥೇಳಿ ಆ ಹನುಮಂತನಿಗೆ ಲಂಕಾಧಿದೇವತೆ ಅನುಮತಿ ಅಥವಾ ಪರ್ಮಿಷನ್ ಕೊಡ್ತಾಳೆ. ಇಲ್ಲಿ ಏನಾಗಿದೆ, ವಿಹಿತಾನುಮತಿ ಎಂಬುದು ಪುಲ್ಲಿಂಗ, ಅದು ಹನುಮಂತನಿಗೆ ವಿಶೇಷಣ. ವಿಹಿತಾ ಅನುಮತಿ ಯಸ್ಯ ಸಹ ಅಥವಾ ಯಸ್ಮೈ ಸಹ, ಈ ರೀತಿಯಲ್ಲಿ ಬಿಡಿಸಬೇಕು. ಅಂದರೆ ಯಾರಿಗೆ ಅನುಮತಿ ನೀಡಲ್ಪಟ್ಟಿದೆಯೋ ಅವನು. ವಿಹಿತಾನುಮತಿ ಇಕಾರ ಅಂತ ಪುಲ್ಲಿಂಗ. ಅಂತಹ ಹನುಮಂತನು ಅಂದರೆ ಅನುಮತಿಯನ್ನು ಪಡೆದಂತಹ ಆ ಹನುಮಂತನು, ಮಾರುತಿ ಅಂದರೆ ಹನುಮಂತನು, ಲಂಕಾಯಾಂ ಲಂಕೆಯಲ್ಲಿ, ಅವಿಕಲಂ, ವಿಕಲ ಅಂದರೆ ನ್ಯೂನತೆ, ವಿಕಲತೆ ಅಂತ ಹೇಳ್ತಾರೆ ನೋಡಿ, ಅಂಗವಿಕಲತೆ. ವಿಕಲ ಅಂದರೆ ನ್ಯೂನತೆ, ವಿಕಲತೆ ನ್ಯೂನತೆ. ಅವಿಕಲಂ ಅಂದರೆ ನ್ಯೂನತೆ ಇಲ್ಲದೆ, ಅಂದರೆ ಎಲ್ಲಿ ಬೇಕೋ ಹಾಗೆ. ಅವಿಕಲಂ ಏವ ಮೈಥಿಲೀಂ, ಸೀತೆಯನ್ನು
ವಿಚಿನ್ವನ್ ಹುಡುಕುತ್ತಾ, ಅಂದರೆ ಎಲ್ಲಿ ಬೇಕೋ ಅಲ್ಲಿ ಹುಡುಕುವುದಕ್ಕೆ ಹನುಮಂತ ಪ್ರಾರಂಭಿಸ್ತಾನೆ. ವಿಚಿನ್ವನ್ ಇದು ಶತೃಪ್ರತ್ಯಯಾಂತ ಶಬ್ದ. ವಿಚಿನ್ವನ್, ವಿಚಿನ್ವಂತೌ, ವಿಚಿನ್ವಂತಹ. ವಿಚಿನ್ವನ್ ನೈಋತ ಚಕ್ರವರ್ತಿನಃ. ನೈಋತಾಹ ಅಂದರೆ ರಾಕ್ಷಸಾಹ. ನೈಋತ ಅಂದರೆ ರಾಕ್ಷಸ. ನೈಋತಾನಾಂ ಚಕ್ರವರ್ತಿ, ನೈಋತ ಚಕ್ರವರ್ತಿ ಷಷ್ಠಿ ತತ್ಪುರುಷ ಸಮಾಸ. ರಾಕ್ಷಸರ ಚಕ್ರವರ್ತಿ, ರಾಕ್ಷಸರ ರಾಜ ಅಂತ ಅರ್ಥ. ಚಕ್ರವರ್ತಿನಃ ಇದು ಷಷ್ಠಿ ವಿಭಕ್ತಿ ಏಕವಚನ, ಅಂದರೆ ರಾಜನ ಅಥವಾ ಚಕ್ರವರ್ತಿಯ. ರಾಕ್ಷಸರ ಚಕ್ರವರ್ತಿಯ ಪ್ರಾಸಾದಂ ಅಂದರೆ ಕಟ್ಟಡವನ್ನು. ಕಟ್ಟಡ ಅಂದರೆ ಯಾವುದು? ಅವನ ಕಟ್ಟಡ ಅಂದರೆ ಅರಮನೆ. ರಾವಣನ ಅರಮನೆಯನ್ನು ಪ್ರಾಸಾದ ಅಂತಂದರೆ ಈ ಮಹಡಿ ಮನೆ ಅಂತ ಅರ್ಥ. ಪ್ರಾಸಾದ ಅಂದರೆ ಮಹಡಿ ಅಂತಲೂ ಅರ್ಥ ಇದೆ. ಮಹಡಿ ಮನೆ ತುಂಬ ದೊಡ್ಡದಾದಂತಹ ಮನೆ, ಅದು ಅರಮನೆ ಅಂತ ಇಟ್ಕೊಳ್ಳಿ. ಪ್ರಾಸಾದಂ ಆಸಸಾದ ಬಂದ ಅಂದರೆ ಆ ಹನುಮಂತ ಸಮುದ್ರವನ್ನು ದಾಟಿ ಲಂಕೆಗೆ ಬಂದರೂ ಕೂಡ ನೇರವಾಗಿ ಪ್ರವೇಶ ಇರಲಿಲ್ಲ. ಲಂಕಾಧಿದೇವತೆಯನ್ನು ಸೋಲಿಸಿಕೊಂಡು ಆಮೇಲೆ ಒಳಗಡೆ ಪ್ರವೇಶವನ್ನು ಪಡಿಬೇಕಾಗಿತ್ತು. ಹಾಗೆ ಪ್ರವೇಶವನ್ನು ಪಡೆದ. ಆಸಸಾದ ಇದು ಸೀದತಿ, ಸೀದತಃ, ಸೀದಂತಿ. ಇದರ ಲಿಟ್ ಲಕಾರ ಆಗತ್ತೆ. ಆ ಎಂಬುದು ಉಪಸರ್ಗ. ಸಸಾದ, ಆಸಸಾದ. ಈಗ ಮುಂದಿನ ಶ್ಲೋಕವನ್ನು ನೋಡೋಣ. ಏಷಾ ರಾಕ್ಷಸ ಸಾರ್ವಭೌಮ ನಗರೀ ರಕ್ಷಶ್ಚಮೋ ರಕ್ಷಿತಾ ತಸ್ಯೇದಂ ಸದನಂ ಸುವರ್ಣಶಿಖರಂ ಬಿಭ್ರಾಣಮಭ್ರಾವಲಿಂ ಏತತ್ ಪುಷ್ಪಕಮಾಹೃತಂ ಧನಪತೇರಿತ್ಯಾದರಾನ್ ಮಾರುತೇಃ ತತ್ರಾದರ್ಶಯದಿಂದುದೀಪಕಿರಣ ಪ್ರದ್ಯೋತಿತಾಶಾನಿಶಾ. ಇನ್ನೊಮ್ಮೆ ಕೇಳಿಸ್ಕೊಳ್ಳಿ. ಏಷಾ ರಾಕ್ಷಸ ಸಾರ್ವಭೌಮ ನಗರೀ ರಕ್ಷಶ್ಚಮೂ ರಕ್ಷಿತಾ ತಸ್ಯೇದಂ ಸದನಂ ಸುವರ್ಣಶಿಖರಂ ಬಿಭ್ರಾಣಮಭ್ರಾವಲಿಂ ಏತತ್ ಪುಷ್ಪಕಮಾಹೃತಂ ಧನಪತೇರಿತ್ಯಾದರಾನ್ ಮಾರುತೇಃ ತತ್ರಾದರ್ಶಯದಿಂದುದೀಪಕಿರಣ ಪ್ರದ್ಯೋತಿತಾಶಾನಿಶಾ. ಏಷಾ ರಾಕ್ಷಸ ಸಾರ್ವಭೌಮ ನಗರೀ ರಕ್ಷಶ್ಚಮೂ ರಕ್ಷಿತಾ ತಸ್ಯ ಇದಂ ಸದನಂ ಸುವರ್ಣಶಿಖರಂ ಬಿಭ್ರಾಣಂ ಅಭ್ರಾವಲಿಂ ಏತತ್ ಪುಷ್ಪಕಂ ಆಹೃತಂ ಧನಪತೇಃ ಇತಿ ಆದರಾತ್ ಮಾರುತೇಃ ತತ್ರ ಅದರ್ಶಯತ್ ಇಂದುದೀಪಕಿರಣ ಪ್ರದ್ಯೋತಿತಾಶಾ ನಿಶಾ. ಈ ರೀತಿಯಲ್ಲಿ ಬಿಡಿಸಿಕೊಳ್ಳಿ. ಏಷಾ ಪ್ರಥಮ ವಿಭಕ್ತಿ ಏಕವಚನ. ಏತದ್ ಶಬ್ದ. ಏಷಾ ಏತೆ ಏತಾಹ. ರಾಕ್ಷಸಾನಾಂ ಸಾರ್ವಭೌಮಃ ರಾಕ್ಷಸ ಸಾರ್ವಭೌಮಃ ಷಷ್ಠಿ ತತ್ಪುರುಷ. ರಾಕ್ಷಸ ಸಾರ್ವಭೌಮಸ್ಯ ನಗರೀ ರಾಕ್ಷಸ ಸಾರ್ವಭೌಮ ನಗರೀ. ಇದು ಕೂಡ ಷಷ್ಠಿ ತತ್ಪುರುಷ ಸಮಾಸ. ನಗರೀ ನಗರ್ಯೌ ನಗರ್ಯಃ. ಈಕಾರಾಂತ ಸ್ತ್ರೀಲಿಂಗ. ಪ್ರಥಮ ವಿಭಕ್ತಿ ಏಕವಚನ.
ರಕ್ಷಶ್ಚಮೂ ರಕ್ಷಿತ, ರಕ್ಷಸಾಂ ಚಮೂಃ ರಕ್ಷಶ್ಚಮೂಃ, ಷಷ್ಠಿ ತತ್ಪುರುಷ ಸಮಾಸ. ಅಂದರೆ ರಾಕ್ಷಸರ ಸೈನ್ಯ ಅಂತ ಅರ್ಥ. ರಕ್ಷಶ್ಚಮ್ವಾ ರಕ್ಷಿತ ತೃತೀಯ ತತ್ಪುರುಷ ಸಮಾಸ. ಅಂದರೆ ರಾಕ್ಷಸರ ಸೇನೆಯಿಂದ ರಕ್ಷಿಸಲ್ಪಟ್ಟಿದ್ದು ಅಂತ ಅರ್ಥ. ರಕ್ಷಿತ ಆಕಾರ ಅಂತ ಸ್ತ್ರೀಲಿಂಗ, ಪ್ರಥಮ ವಿಭಕ್ತಿ ಏಕವಚನ. ತಸ್ಯ ಷಷ್ಠಿ ಏಕವಚನ. ಇದಂ, ಇದಂ ಶಬ್ದ ನಪುಂಸಕಲಿಂಗ, ಪ್ರಥಮ ವಿಭಕ್ತಿ ಏಕವಚನ. ಇದಂ ಇಮೇ ಇಮಾನಿ ಎಂಬಂತಹ ರೂಪಗಳು. ಸದನಂ ಅಕಾರ ಅಂತ ನಪುಂಸಕಲಿಂಗ, ಪ್ರಥಮ ವಿಭಕ್ತಿ ಏಕವಚನ. ಸುವರ್ಣ ಶಿಖರಂ, ಸುವರ್ಣಂ ಶಿಖರಂ ಯಸ್ಯ ತತ್ ಅಂತ ಮಾಡಬಹುದು. ಸದನಂ ಎಂಬುದಕ್ಕೆ ವಿಶೇಷಣ ಇಟ್ಟುಕೊಳ್ಳುವುದು, ಮನೆಗೆ ವಿಶೇಷಣ ಅಂತ ಇಟ್ಕೊಂಡ್ರೆ ಹಾಗೆ ಮಾಡಬಹುದು. ಅಥವಾ ಸುವರ್ಣಸ್ಯ ಶಿಖರಂ ಷಷ್ಠಿ ತತ್ಪುರುಷವನ್ನು ಮಾಡಬಹುದು. ಬಿಭ್ರಾಣಂ ಅಕಾರ ಅಂತ ಪುಲ್ಲಿಂಗ, ದ್ವಿತೀಯ ವಿಭಕ್ತಿ ಏಕವಚನ. ಅಭ್ರಾವಲಿಂ, ಅಭ್ರಾಣಾಂ ಆವಲಿಃ, ಅಭ್ರಾವಲಿಃ ತಾಂ ಅಭ್ರಾವಲಿಂ. ಇಕಾರ ಅಂತ ಸ್ತ್ರೀಲಿಂಗ, ದ್ವಿತೀಯ ವಿಭಕ್ತಿ ಏಕವಚನ. ಏತತ್ ಇದು ಏತದ್ ಶಬ್ದ ನಪುಂಸಕಲಿಂಗ, ಪ್ರಥಮ ವಿಭಕ್ತಿ ಏಕವಚನ. ಪುಸ್ತಕಂ ಅಕಾರ ಅಂತ ನಪುಂಸಕಲಿಂಗ, ಪ್ರಥಮ ವಿಭಕ್ತಿ ಏಕವಚನ. ಆಹೃತಂ ಅಕಾರ ಅಂತ ನಪುಂಸಕಲಿಂಗ, ಪ್ರಥಮ ವಿಭಕ್ತಿ ಏಕವಚನ. ಧನಪತೇಃ ಇಕಾರ ಅಂತ ಪುಲ್ಲಿಂಗ, ಧನಪತಿಃ ಅಂತ ಆಗುತ್ತೆ. ಧನಪತೇಃ ಪಂಚಮಿ ಏಕವಚನ. ಷಷ್ಠಿ ಅಂತಲೂ ಇಟ್ಕೊಳ್ಬಹುದು. ಧನಪತೇಃ ಪುಷ್ಪಕಂ ಅಂತ ಇಟ್ಕೊಂಡ್ರೆ ಷಷ್ಠಿ ಆಗುತ್ತೆ. ಧನಪತೇಃ ಆಹೃತಂ ಅಂತ ಇಟ್ಕೊಂಡ್ರೆ ಕುಬೇರನಿಂದ ತಂದಿದ್ದು ಅಂತ ಇಟ್ಕೊಂಡ್ರೆ ಪಂಚಮಿ ಆಗುತ್ತೆ. ತಪ್ಪೇನೂ ಇಲ್ಲ, ಮಾಡಿಕೊಳ್ಬಹುದು. ಇತಿ ಅವ್ಯಯ. ಆದರಾತ್ ಆದರಃ ಪಂಚಮಿ ಏಕವಚನ, ಅಕಾರ ಅಂತ ಪುಲ್ಲಿಂಗ. ಮಾರುತೇಃ ಮಾರುತಿಃ ಇಕಾರ ಅಂತ ಪುಲ್ಲಿಂಗ, ಷಷ್ಠಿ ವಿಭಕ್ತಿ ಏಕವಚನ. ತತ್ರ ಅವ್ಯಯ. ಅದರ್ಶಯತ್ ದರ್ಶಯತಿ ದರ್ಶಯತಃ ದರ್ಶಯಂತಿ. ದೃಶಿರ್ ಪ್ರೇಕ್ಷಣೆ ಎಂಬಂತಹ ಧಾತು ನಿಜಂತ ಲಂಗ್ಲಕಾರ ಪಾಸ್ಟೆನ್ಸ್ ಭೂತಕಾಲ ಆಗತ್ತೆ. ಪ್ರಥಮ ಪುರುಷ ಏಕವಚನ. ಅದರ್ಶಯತ್ ಅದರ್ಶಯತಾಂ ಅದರ್ಶಯನ್. ಇಂದುದೀಪ ಕಿರಣ ಪ್ರದ್ಯೋತಿತಾಶಾ. ಇಂದುಃ ಏವ ದೀಪಃ ಇಂದುದೀಪಃ ಕರ್ಮಧಾರಯ. ಇಂದುದೀಪಸ್ಯ ಕಿರಣಾಃ ಇಂದುದೀಪಕಿರಣಾಃ ಷಷ್ಠಿ ತತ್ಪುರುಷ. ಇಂದುದೀಪಕಿರಣೈಃ ಪ್ರದ್ಯೋತಿತಾಃ. ಇಂದುದೀಪಕಿರಣ ಪ್ರದ್ಯೋತಿತಾಃ ತೃತೀಯ ತತ್ಪುರುಷ ಸಮಾಸ. ಇಂದುದೀಪಕಿರಣ ಪ್ರದ್ಯೋತಿತಾಃ ಆಶಾಃ ಯಸ್ಯಾಃ ಸಾ ಬಹುವ್ರೀಹಿ ಸಮಾಸ. ಇಂದುದೀಪಕಿರಣ ಪ್ರದ್ಯೋತಿತಾಶಾ ಯಾವುದಕ್ಕೆ ವಿಶೇಷಣ? ಇದು ನಿಶಾ ಎಂಬುದಕ್ಕೆ ವಿಶೇಷಣ. ಆಶಾ ಎಂಬುದು ಇಲ್ಲಿ ಆಕಾರ ಅಂತ ಸ್ತ್ರೀಲಿಂಗ, ಪ್ರಥಮ ವಿಭಕ್ತಿ ಏಕವಚನ. ನಿಶಾ ಇದು ಕೂಡ ಆಕಾರ ಅಂತ ಸ್ತ್ರೀಲಿಂಗ, ಪ್ರಥಮ ವಿಭಕ್ತಿ ಏಕವಚನ. ಅರ್ಥವನ್ನು ನೋಡೋಣ. ಅನ್ವಯವನ್ನು ನಿಮಗೆ ನೋಟ್ಸಲ್ಲಿ ಕೊಟ್ಟಿದ್ದೇನೆ, ಅದನ್ನೇ ನೋಡಿಕೊಳ್ಳಿ. ಸರಳವಾಗಿ ಶ್ಲೋಕಕ್ಕೆ ಅರ್ಥ ಹೇಳ್ತೇನೆ. ಏಷಾ ಇದು ರಾಕ್ಷಸ ಸಾರ್ವಭೌಮ ನಗರಿ, ರಾಕ್ಷಸರ ರಾಜನಾದಂತಹ ರಾವಣನ ನಗರಿ ಇದು ಅಂತ ಹನುಮಂತ ಹೇಳ್ತಾನೆ. ಅಂದರೆ
ಸೀತೆಯನ್ನು ಹುಡುಕುವುದಕ್ಕೆ ಹೊರಟಾಗ ಏನೆಲ್ಲ ಕಾಣಿಸ್ತು ಅದನ್ನು ನೋಡಿಕೊಂಡು ಅವನು ಹೇಳ್ತಾನೆ, ಹಾಂ, ಇದು ರಾಜನ ಅರಮನೆ ಇರಬಹುದು, ಇದು ಅವನ ಶಿಖರ ಇರಬಹುದು, ಇದು ಹೆಬ್ಬಾಗಿಲಿರಬಹುದು, ಈ ಥರ ಕಲ್ಪನೆ ಮಾಡ್ತಾ ಇದ್ದಾನೆ ಹನುಮಂತ. ಅದನ್ನು ಈ ಶ್ಲೋಕದಲ್ಲಿ ವರ್ಣಿಸಿದರು. ರಾಕ್ಷಸ ಸಾರ್ವಭೌಮ ನಗರಿ ಅಂದರೆ ರಾವಣನ ನಗರಿ ಇರಬಹುದು. ಎಂತಹ ರಾವಣನ ನಗರಿ? ರಕ್ಷಶ್ಚಮೂ ರಕ್ಷಿತ. ರಕ್ಷಃ ಅಂದರೆ ರಾಕ್ಷಸರು, ಚಮೂ ಅಂದರೆ ಸೇನೆ, ಅದರಿಂದ ರಕ್ಷಿಸಲ್ಪಟ್ಟಿದ್ದು. ರಾಕ್ಷಸರ ಸೈನ್ಯದಿಂದ ರಕ್ಷಿಸಲ್ಪಟ್ಟಂತಹ ಈ ನಗರಿ ಅಂತ ಅರ್ಥ, ಲಂಕಾನಗರಿ. ತಸ್ಯ ಅಂದರೆ ಅವನ, ಅಂದರೆ ರಾವಣನ. ಇದಂ ಸದನಂ, ಇದು ಮನೆಯಾಗಿದೆ, ಇದು ಅವನ ಅರಮನೆ. ಎಂತಹ ಅರಮನೆ? ಸುವರ್ಣ ಶಿಖರಂ ಸದನಂ. ಆ ಮನೆಯ ಶಿಖರ ತುದಿ ಅದು ಚಿನ್ನದಿಂದ ಅಲಂಕೃತವಾಗಿದೆ, ಚಿನ್ನದ ಶಿಖರ ಇದೆ ಅದಕ್ಕೆ. ನೀವು ಇಲ್ಲೂ ನೋಡಬಹುದು, ಮೈಸೂರು ಅರಮನೆ, ಅದರ ಮೇಲ್ಭಾಗದಲ್ಲಿ ಈ ಥರ ಇರುತ್ತೆ ನೋಡಿ, ತುದಿ ಮೇಲೆ ಬಂದು ಈ ಥರ ಚೂಪು ಇರುತ್ತೆ. ಆ ಚೂಪು ಚಿನ್ನದಿಂದ ಮಾಡಿರ್ತಾರೆ, ಹೊಳಿತಾ ಇರುತ್ತೆ. ಹಿಂದಿನ ಕಾಲದಲ್ಲಂತೂ ಚಿನ್ನದ ಬಳಕೆ ತುಂಬ ಇತ್ತು. ಈಗ ಹಿತ್ತಾಳೆ ಇತ್ಯಾದಿಗಳನ್ನು ಬಳಸಿರಬಹುದು, ಆದರೆ ರಾವಣನ ನಗರಿಯಲ್ಲಿ ಚಿನ್ನವೇ ಇತ್ತು. ಸುವರ್ಣ ಶಿಖರಂ. ಅಷ್ಟು ಮಾತ್ರ ಅಲ್ಲ, ಅಭ್ರಾವಲಿಂ ಬಿಭ್ರಾಣಂ ಅಂತ ಹೇಳ್ತಾ ಇದ್ದಾರೆ. ಅಭ್ರಾವಲಿ, ಅಭ್ರ ಅಂದರೆ ಮೋಡಗಳು, ಮೋಡಗಳ ಸಾಲನ್ನು ಬಿಭ್ರಾಣಂ ಧರಿಸಿಕೊಂಡಿದೆ ಅಂತ. ಅಂದರೆ ಆ ರಾವಣನ ಅರಮನೆ ಎಷ್ಟು ಎತ್ತರ ಇತ್ತು ಅಂದರೆ ಅದು ಮೋಡಗಳಿಗೆ ಟಚ್ ಆಗ್ತಾ ಇತ್ತಂತೆ, ಮೋಡಗಳನ್ನು ಸಂಧಿಸ್ತಾ ಇತ್ತಂತೆ, ಮೋಡಗಳನ್ನು ಮುಟ್ಟುತ್ತಾ ಇತ್ತಂತೆ. ಅಷ್ಟು ಎತ್ತರವಾದಂತಹ ಅರಮನೆ. ಏತತ್, ಇದು ಪುಷ್ಪಕಂ, ಪುಷ್ಪಕ ವಿಮಾನ. ಧನಪತೇಹೇ ಆಹೃತಂ, ಕುಬೇರನಿಂದ ತಂದಂತಹ ವಿಮಾನ ಇದೇ ಇರಬೇಕು, ಪುಷ್ಪಕ ವಿಮಾನ ಅಂತ ಹನುಮಂತ ಆಲೋಚಿಸ್ತಾನೆ. ಅಂದರೆ ಸುತ್ತಾಡುವಾಗ ಪುಷ್ಪಕ ವಿಮಾನವು ಕಾಣಿಸುತ್ತೆ. ಆಗ ಅಂದ್ಕೊಳ್ತಾನೆ, ಇದು ಬಹುಶಃ ಕುಬೇರನಿಂದ ತಂದ ವಿಮಾನ ಇರಬೇಕು, ಪುಷ್ಪಕ ವಿಮಾನ ಇರಬಹುದು ಅಂತ. ಇತಿ ಎಂಬುದಾಗಿ ಇದಿಷ್ಟೆಲ್ಲ ಭಾವಿಸಬೇಕು ಅಂತಾದರೆ ಇದನ್ನು ತೋರಿಸಿದ್ಯಾರು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಈಗ ಕರ್ತೃ ಯಾವುದು ಅಂದರೆ ನಿಶಾ ಎಂಬುದೇ ಕರ್ತೃ. ರಾತ್ರಿಯೇ ತೋರಿಸುತ್ತಂತೆ ಹನುಮಂತನಿಗೆ, ಇದು ರಾವಣನ ಮನೆ, ಅರಮನೆ, ಇದು ಪುಷ್ಪಕ ವಿಮಾನ, ಇದು ಅವನ ಅರಮನೆ ಶಿಖರ ಇತ್ಯಾದಿ ಎಲ್ಲ ಪರಿಚಯವನ್ನು ಆ ರಾತ್ರಿಯೇ ಮಾಡಿಸ್ತಾ ಇದೆ ಅಂತ ಭೋಜರಾಜ ವರ್ಣಿಸಿದ. ಹೀಗೆ ಅವನು ಆಲೋಚನೆ ಮಾಡಬೇಕು ಅಂತಾದರೆ ತತ್ರ, ಅಲ್ಲಿ ಇಂದು ದೀಪ ಕಿರಣ ಪ್ರದ್ಯೋತಿತಾಶ. ಇಂದು ದೀಪ, ಇಂದು ಅಂದರೆ ಚಂದ್ರ, ಚಂದ್ರನೇ ದೀಪ ಅಂತೆ. ಅಂದರೆ ಚಂದ್ರನೆಂಬಂತಹ ದೀಪದ ಕಿರಣಗಳಿಂದ ಪ್ರದ್ಯೋತಿತ ಅಂದರೆ ಬೆಳಗಿಸಲ್ಪಟ್ಟಂತಹ, ತೋರಿಸಲ್ಪಟ್ಟಂತಹ, ಆಶಾಹ ಎಲ್ಲ ದಿಕ್ಕುಗಳು ಇರುವಂತಹ, ನಿಶಾ ರಾತ್ರಿಯು, ಮಾರುತೇಹೆ ಹನುಮಂತನಿಗೆ, ತತ್ರ ಅದರ್ಶಯತ್ ಅಲ್ಲಿ ತೋರಿಸಿತು. ಅಂದರೆ ಎಲ್ಲ ಕಡೆಗೂ ಚಂದ್ರನ ಬೆಳದಿಂಗಳಿನಿಂದ ಎಲ್ಲ ದಿಕ್ಕುಗಳು ಕೂಡ ಬೆಳಗ್ತಾ ಇದ್ದವು. ಅಂತಹ ರಾತ್ರಿಯದು. ಆ ರಾತ್ರಿಯೇ ಹನುಮಂತನಿಗೆ ಪರಿಚಯ ಮಾಡಿಸುತ್ತೆ. ಇದು ರಾವಣನ ಅರಮನೆ ಇತ್ಯಾದಿ. ಅರ್ಥವನ್ನು ನೋಡಿಕೊಳ್ಳಿ, ಮುಂದಿನ ಶ್ಲೋಕವನ್ನು ನೋಡೋಣ. ಆದಿತ್ಯಃ ಕೃತಕೃತ್ಯ ಏಷ ಭವಿತಾ ಸೀತಾಪತೇರೀದೃಶಂ ಸಾಹಾಯ್ಯಂ ವಿರಚಯ್ಯ ಕೀರ್ತಿಮತುಲಾಮಾದಿತ್ಸುನಾ ಸೂನುನಾ
ಇತ್ಯಾಲೋಚ್ಯ ತದಾ ಕಿಲ ಸ್ವಯಮಪಿ ಖ್ಯಾತಿಂ ಗ್ರಹೀತುಂ ಪರಾಂ ಲಂಕಾಯಾಂ ರಘುನಾಥದೂತಸರಣೌ ಚಂದ್ರೇಣ ದೀಪಾಯಿತಂ. ಇನ್ನೊಮ್ಮೆ ಹೇಳ್ತಾನೆ, ಆದಿತ್ಯಃ ಕೃತಕೃತ್ಯ ಏಷ ಭವಿತಾ ಸೀತಾಪತೇರೀದೃಶಂ ಸಾಹಾಯ್ಯಂ ವಿರಚಯ್ಯ ಕೀರ್ತಿಮತುಲಾಮಾದಿತ್ಸುನಾ ಸೂನುನಾ ಇತ್ಯಾಲೋಚ್ಯ ತದಾ ಕಿಲ ಸ್ವಯಮಪಿ ಖ್ಯಾತಿಂ ಗ್ರಹೀತುಂ ಪರಾಂ ಲಂಕಾಯಾಂ ರಘುನಾಥದೂತಸರಣೌ ಚಂದ್ರೇಣ ದೀಪಾಯಿತಂ. ಆದಿತ್ಯಃ ಕೃತಕೃತ್ಯಃ ಏಷಃ ಭವಿತಾ ಸೀತಾಪತೇಃ ಈದೃಶಂ ಸಾಹಾಯ್ಯಂ ವಿರಚಯ್ಯ ಕೀರ್ತಿಂ ಅತುಲಾಂ ಆದಿತ್ಸುನಾ ಸೂನುನಾ ಇತಿ ಆಲೋಚ್ಯ ತದಾ ಕಿಲ ಸ್ವಯಂ ಅಪಿ ಖ್ಯಾತಿಂ ಗ್ರಹೀತುಂ ಪರಾಂ ಲಂಕಾಯಾಂ ರಘುನಾಥದೂತಸರಣೌ ಚಂದ್ರೇಣ ದೀಪಾಯಿತಂ. ಇದು ಪದಚ್ಛೇದ. ಆದಿತ್ಯಃ ಅಕಾರಾಂತ ಪುಲ್ಲಿಂಗ ಪ್ರಥಮ ಏಕವಚನ. ಕೃತಕೃತ್ಯಃ ಅಕಾರಾಂತ ಪುಲ್ಲಿಂಗ ಪ್ರಥಮ ಏಕವಚನ. ಏಷಃ ಅಕಾರಾಂತ ದಕಾರಾಂತ ಪುಲ್ಲಿಂಗ ತದ್ ದಕಾರಾಂತ ಪುಲ್ಲಿಂಗ ಏತದ್ ಶಬ್ದ ಪ್ರಥಮ ವಿಭಕ್ತಿ ಏಕವಚನ. ಭವಿತಾ ಇದು ಭವತಿ ಭವತಃ ಭವಂತಿ ಇದರ ಲೊಟ್ಟಲಕಾರ ಅಂತ ಇಟ್ಕೊಳ್ಬಹುದು. ಲೊಟ್ಟಲಕಾರ ಆಗತ್ತೆ. ಸೀತಾಪತೇಃ ಸೀತಾಪತಿಃ ಇಕಾರಾಂತ ಪುಲ್ಲಿಂಗ ಷಷ್ಠಿ ವಿಭಕ್ತಿ ಏಕವಚನ. ಈದೃಶಂ ಅಕಾರಾಂತ ನಪುಂಸಕಲಿಂಗ ದ್ವಿತೀಯ ವಿಭಕ್ತಿ ಏಕವಚನ. ಸಾಹಾಯ್ಯಂ ಅಕಾರಾಂತ ನಪುಂಸಕಲಿಂಗ ದ್ವಿತೀಯ ವಿಭಕ್ತಿ ಏಕವಚನ. ವಿರಚಯ್ಯ ಲಿಯಬಂತ ಅವ್ಯಯ. ಕೀರ್ತಿಂ ಇಕಾರಾಂತ ಸ್ತ್ರೀಲಿಂಗ ದ್ವಿತೀಯ ವಿಭಕ್ತಿ ಏಕವಚನ. ಅತುಲಾಂ ಆಕಾರಾಂತ ಸ್ತ್ರೀಲಿಂಗ ದ್ವಿತೀಯ ವಿಭಕ್ತಿ ಏಕವಚನ. ಆದಿತ್ಸುನಾ ಆದಿತ್ಸುಹು ಉಕಾರಾಂತ ಪುಲ್ಲಿಂಗ ತೃತೀಯ ವಿಭಕ್ತಿ ಏಕವಚನ. ಸೂನುನಾ ಸೂನುಹು ಉಕಾರಾಂತ ಪುಲ್ಲಿಂಗ ತೃತೀಯ ವಿಭಕ್ತಿ ಏಕವಚನ. ಇತಿ ಅವ್ಯಯ. ಆಲೋಚ್ಯ ಆಲೋಚಿಸಿ ಇದು ಲಿಯಬಂತ ಅವ್ಯಯ. ತದಾ ಅವ್ಯಯ. ಕಿಲ ಅವ್ಯಯ. ಸ್ವಯಂ ಅವ್ಯಯ. ಅಪಿ ಅವ್ಯಯ. ಖ್ಯಾತಿಂ ಇಕಾರಾಂತ ಸ್ತ್ರೀಲಿಂಗ ದ್ವಿತೀಯ ವಿಭಕ್ತಿ ಏಕವಚನ. ಗ್ರಹೀತುಂ ತುಮುನ್ನಂತ ಅವ್ಯಯ. ಪರಾಂ ಆಕಾರಾಂತ ಸ್ತ್ರೀಲಿಂಗ ದ್ವಿತೀಯ ವಿಭಕ್ತಿ ಏಕವಚನ. ಲಂಕಾಯಾಂ ಲಂಕಾ ಆಕಾರಾಂತ ಸ್ತ್ರೀಲಿಂಗ ಸಪ್ತಮಿ ವಿಭಕ್ತಿ ಏಕವಚನ. ರಘುನಾಥದೂತ ಸರಣೌ ಸರಣಿಃ ಇಕಾರಾಂತ ಸ್ತ್ರೀಲಿಂಗ ಸಪ್ತಮಿ ವಿಭಕ್ತಿ ಏಕವಚನ. ಚಂದ್ರೇಣ ಅಕಾರಾಂತ ಪುಲ್ಲಿಂಗ ತೃತೀಯ ವಿಭಕ್ತಿ ಏಕವಚನ. ದೀಪಾಯಿತಂ ಅಕಾರಾಂತ ನಪುಂಸಕಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಪದಚ್ಛೇದವನ್ನು ಮಾಡಿ ಆಯಿತು. ಅರ್ಥವನ್ನು ನಾಳೆ ನೋಡೋಣ.